Hello everyone, welcome to last session of your set theory. Previous sessions ಅಲ್ಲಿ ಸೆಟ್ ಮೇಲೆ ತುಂಬ ಕಾನ್ಸೆಪ್ಟ್ಸ್ಗಳನ್ನ ನಾವು ಕಲ್ತಿದ್ದೀವಿ. ಸೊ ನೆಕ್ಸ್ಟ್ ನಮ್ಮ ತಲೆಯಲ್ಲಿ ಬರೋ ಒಂದೇ ಒಂದು ಕ್ವಶನ್ ಅಂತ ಹೇಳಿದರೆ ವೇರ್ ಟು ಅಪ್ಲೈ ದಿಸ್ ಕಾನ್ಸೆಪ್ಟ್ಸ್. ಈಗ ಆಪ್ರೇಷನ್ಸ್, ಯೂನಿಯನ್ನು, ಇಂಟರ್ಸೆಕ್ಷನ್ನು, ಡಿಫ್ರೆನ್ಸು ಎಲ್ಲದೂ ಇದೆ, ಎಲ್ಲದೂ ಕಲ್ತಿದ್ದೀವಿ. ನಾವು ನೆಕ್ಸ್ಟು ಹಾಗಾದರೆ ಈ ಕಾನ್ಸೆಪ್ಟ್ಸ್ನೆಲ್ಲ ಎಲ್ಲಿ ಹೇಗೆ ಅಪ್ಲೈ ಮಾಡಬೇಕು. So for that we have some practical problems. Yes, of course we have some practical situations. ಅಲ್ಲಿ ನಾವು ಈ ಎಲ್ಲ ಕಾನ್ಸೆಪ್ಟ್ಸ್ನ ಅಪ್ಲೈ ಮಾಡ್ಬೋದು. ಸೊ ಹಾಗಾದರೆ ಯಾವುದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸು, ಆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸಿಗೆ ನಮಗೆ ಬೇಕಾಗಿರೋ ಎಸೆನ್ಷಿಯಲ್ ಥಿಂಗ್ಸ್ ಯಾವುದೆಲ್ಲ ಅಂತ. ಸೊ ಫಸ್ಟ್, these three formulas are very essential to solve this practical problems. The formula 1 ಏನು ಹೇಳುತ್ತೆ ಅಂದರೆ, ಸೊ ವಿ ಹ್ಯಾವ್ ಟು ಫೈನೈಟ್ ಸೆಟ್ಸ್ ಹಿಯರ್. ಇಲ್ಲೆಲ್ಲ ಮೂರು ಫಾರ್ಮುಲಾದಲ್ಲೂ ಎ ಬಿ ಸಿ ಅಥವಾ ಎ ಬಿ ಸೆಟ್ಸ್ಗಳನ್ನ ಏನು ಕನ್ಸಿಡರ್ ಮಾಡಿದ್ದೀವಿ, ಎಲ್ಲದೂ ಕೂಡ ಫೈನೈಟ್ ಸೆಟ್ಸ್. ಓಕೆ, ಸೊ ಲೆಟ್ ಎ ಆ್ಯಂಡ್ ಬಿ ಬಿ ಫೈನೈಟ್ ಸೆಟ್ಸ್. ಇಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಎಂಟಿ ಮೀನ್ಸ್ ದೇ ಆರ್ ಡಿಸ್ಜಾಯಿಂಟ್. ಎರಡು ಡಿಸ್ಜಾಯಿಂಟ್ ಆದರೆ ವಾಟ್ ಅಬೌಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ. ಎ ಯೂನಿಯನ್ ಬಿಯಲ್ಲಿ ಎಷ್ಟು ಎಲಿಮೆಂಟ್ ಇಲ್ಲಿ? ಇಟ್ಸ್ ಆಲ್ವೇಸ್ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಆಗಿರುತ್ತೆ. ಇದನ್ನು ಜಸ್ಟ್ ನಾವು ವೆನ್ ಡಯಾಗ್ರಾಮಲ್ಲಿ ವೆರಿಫೈ ಮಾಡ್ಬೋದು. ಸೊ ದಿಸ್ ಇಸ್ ಎ, ದಿಸ್ ಇಸ್ ಬಿ ಅಂತ ತಗೊಳ್ಳೋಣ. ಓಕೆ, ದೇ ಆರ್ ಕಂಪ್ಲೀಟ್ಲಿ ಡಿಸ್ಜಾಯಿಂಟ್. ದೇರ್ ಎಕ್ಸಿಸ್ಟ್ ನೋ ಕಾಮನ್ ಏರಿಯಾ ಬಿಟ್ವೀನ್ ಎ ಆ್ಯಂಡ್ ಬಿ. ಹಾಗಾದರೆ ವಾಟ್ ಈಸ್ ಎ ಯೂನಿಯನ್ ಬಿ? ಎರಡನ್ನು ಒಟ್ಟಿಗೆ ತೊಗೊಂಡ್ರೆ ಏನಾಯಿತು? ಎವ್ರಿ ಎಲಿಮೆಂಟ್ಸ್ ಆಫ್ ಎ, ಎವ್ರಿ ಎಲಿಮೆಂಟ್ಸ್ ಆಫ್ ಬಿ. ದಟ್ಸ್ ವೈ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ದಿಸ್. ಅದೇ ರೀತಿ the second formula is if A intersection B is not equal to empty. If A intersection B is not equal to empty ಅಂದರೆ they are not disjoint. disjoint ಅಲ್ಲ ಕೇಸಲ್ಲಿ the ಫಾರ್ಮುಲಾದಲ್ಲಿ ಚೇಂಜ್ ಆಗುತ್ತೆ. the formula ಚೇಂಜ್ ಆಗುತ್ತೆ. ಏನು ಫಾರ್ಮುಲಾ? n of A union B is always equal to n of A plus n of B minus n of A intersection B. it is ಯಾವಾಗ when A intersection B is not equal to empty. If A intersection B is equal to empty, this is the formula to find number of elements in A union B. If they are not equal to empty, this is the formula to find n of A union B. If we have three sets A, B and C, ಮೂರು ಸೆಟ್ ಇದ್ದರೆ what is the formula to find number of elements in a union? n of A plus n of B plus n of C minus n of A intersection B minus n of A intersection B C minus n of B intersection C plus number of elements in A intersection B intersection C. ಅಂದರೆ ಮೂರಕ್ಕೂ ಕಾಮನ್ ಆಗಿರೋ ಎಲಿಮೆಂಟ್. ಅಂದರೆ ಈ ರೀತಿ ಬರುತ್ತೆ ನಿಮಗೆ ವೆನ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡೋದಾದರೆ like this. This is A, B, this is A, B and this is C. This area ಇದೆಯಲ್ಲ, this area is common area for A, B and C. ಮೂರಲ್ಲೂ ಕಾಮನ್ ಬರೋ ಎಲಿಮೆಂಟ್ಸ್ನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ. This is what the representation of three sets in a Venn diagram. Okay, these three formulas are very important. Now we are going to discuss some problems based on these problems. ಈ ಪ್ರಾಬ್ಲಮ್ಸ್ ಮೇಲೆ ಇಟ್ಕೊಂಡು ಈ ಪ್ರಾಬ್ಲಮ್ಸ್ನ ಇಟ್ಕೊಂಡು ಈ ಫಾರ್ಮುಲಾಸ್ನ ಇಟ್ಕೊಂಡು ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ದ ಫಸ್ಟ್ ಪ್ರಾಬ್ಲಮ್ ಇಸ್ ಇಫ್ ಎಕ್ಸ್ ಆ್ಯಂಡ್ ವೈ ಆರ್ ಟೂ ಸೆಟ್ಸ್ ಸಚ್ ದಟ್ ಎನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 17. ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಪ್ರಾಬ್ಲಮಲ್ಲಿ. ಎನ್ ಆಫ್ ವೈ ಈಸ್ ಈಕ್ವಲ್ ಟು 23 ಆ್ಯಂಡ್ ಎನ್ ಆಫ್ ಎಕ್ಸ್ ಯೂನಿಯನ್ ವೈ ಈಸ್ ಈಕ್ವಲ್ ಟು 38. ಹಾಗಾದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಅಂತ ಕೇಳ್ತಾರೆ. ವಿ ನೋ ದಟ್, ಆಲ್ರೆಡಿ ನಮಗೆ ಫಾರ್ಮುಲಾ ಗೊತ್ತು. ಆ್ಯಕ್ಚುಲಿ ನಾನು ಫಾರ್ಮುಲಾನ ಎ ಬಿ ಸಿ ಅಲ್ಲಿ ತೊಗೊಂಡಿದ್ದೇನೆ. ಜಸ್ಟ್ ಆಲ್ಟರ್ ಮಾಡಿಕೊಂಡು ಎ ಬಿ ಸಿನ ಎಕ್ಸ್ ವೈಯಿಂದ ರಿಪ್ಲೇಸ್ ಮಾಡ್ಕೊಳ್ಳಿ. ಏನಾಗುತ್ತೆ ನಮ್ಮ ಫಾರ್ಮುಲಾ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಕ್ಸ್ ಯೂನಿಯನ್ ವೈ ಈಸ್ ಈಕ್ವಲ್ ಟು n of x plus n of y minus n of x intersection y. We just alter the formula because we have to find n of x intersection y find out ಮಾಡೋಕ್ಕೋಗಿ ಈ ಫಾರ್ಮುಲಾ ಜಸ್ಟ್ ರೀಅರೇಂಜ್ ಮಾಡ್ಕೊಳ್ಳಿ. ಸೊ n of
x intersection y is equal to n of x plus n of y minus n of x union y. Just ಏನು ಮಾಡಿಕೊಂಡೆ ನಾನು n of x union y ನ ಈ ಸೈಡಿಗೆ ತಗೊಂಡು n of x intersection y ನ ಈಚೆ ಸೈಡಿಗೆ ತಗೊಂಡಿದ್ದೀನಿ. ಸೊ ದಿಸ್ ಇಸ್ ವಾಟ್ n of x intersection y is equal to n of x plus n of y minus n of x union y. So known things na just to substitute ಮಾಡಿ. What is n of x? It is given as 17 plus what is n of y? It is 23 minus n of x union y, it is 38. So 23 plus 17, it is 40 minus 38. So finally we got the answer as 2. This is what your n of x intersection y. This is number of elements in x intersection y. Okay, we have one more problem. In a group of 70 people, 37 like coffee, 52 like tea, and each person like at least one of the two drinks. How many people like both coffee and tea? The question is very clear. ಇಲ್ಲೇನಾಗಿದೆ ಅಂದರೆ ಎರಡು ಟೈಪ್ಸ್ ಆಫ್ ಗ್ರೂಪ್ ಇದೆ. ಒಂದು ಗ್ರೂಪು ಕಾಫಿನ ಇಷ್ಟಪಟ್ಟರೆ ಇನ್ನೊಂದು ಗ್ರೂಪು ಟೀನ ಇಷ್ಟಪಡ್ತಿದೆ. ಇರೋ ಟೋಟಲ್ ಮೆಂಬರಲ್ಲಿ ಅಟ್ಲೀಸ್ಟ್ ಯಾವುದಾದ್ರು ಒಂದು ಡ್ರಿಂಕನ್ನು ಇಷ್ಟಪಡ್ತಾನೆ ಇದ್ದಾರೆ. ಸೊ ಹಾಗಾಗಿ ನಮಗೇನಾಗ್ತಿದೆ, ದ ಟೋಟಲ್ ಇನ್ ಎ ಗ್ರೂಪ್ ಆಫ್ 70 ಪೀಪಲ್ ಅಂದರೆ ಸೊ ಎಲ್ಲರೂ ಕೂಡ ಒಂದಲ್ಲ ಒಂದು ಡ್ರಿಂಕ್ನ ಇಷ್ಟಪಡ್ತಿರೋಕ್ಕೋಗಿ ದಿಸ್ 70 ಇಂಡಿಕೇಟ್ಸ್ ಯೂನಿಯನ್, ಅಂದರೆ ಎಲ್ಲರೂ ಅದರಲ್ಲೇ ಬರ್ತಿದ್ದಾರೆ. ದಟ್ ಇಸ್ ವಾಟ್ ಲೆಟ್ ಮೀ ಟೇಕ್ ಎ ಬಿ ಸೆಟ್ ಆಫ್ ಪೀಪಲ್ ಲೈಕ್ಸ್ ಕಾಫಿ ಅಂತ ತೊಗೊಂಡ್ರೆ, ಬಿ ಬಿ ಸೆಟ್ ಆಫ್ ಪೀಪಲ್ ಲೈಕ್ಸ್ ಟಿ ಅಂತ ತೊಗೊಂಡ್ರೆ, ಕ್ಲಿಯರ್ಲಿ ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು 70 ಅಂತ ಹೇಳ್ಬೋದಾ? ವೈ ಇಟ್ ಈಸ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು 70? ಬಟ್ ಐ ಆಮ್ ರೈಟಿಂಗ್ ಹಿಯರ್ ಇಟ್ ಸೆಲ್ಫ್. n of a union b is equal to 70. ಆಲ್ರೆಡಿ ನಾನು ಎರಡು ಲೆಟರ್ಸ್ನ ಡಿಫೈನ್ ಮಾಡ್ಕೊಂಡಿದ್ದೀನಿ, ಎ ಬಿನ. ವಾಟ್ ಈಸ್ ಎ ಹಿಯರ್? ಎ ಬಿ ಸೆಟ್ ಆಫ್ ಪೀಪಲ್ ಲೈಕ್ ಕಾಫಿ, ಬಿ ಬಿ ಸೆಟ್ ಆಫ್ ಪೀಪಲ್ ಲೈಕ್ ಟೀ. ಇಲ್ಲಿ ನೋಡಿ 70 ಮೆಂಬರ್ಸಲ್ಲಿ ಎಲ್ಲರೂ ಒಂದಲ್ಲ ಒಂದನ್ನು ಇಷ್ಟಪಡ್ತಿದ್ದಾರೆ. ಅಂದರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಯೂನಿಯನ್ ಸೇಸ್? ಇಟ್ ಈಸ್ ಐದರ್ ಬಿಲಾಂಗ್ಸ್ ಟು ಎಕ್ಸ್ ಆರ್ ಬಿಲಾಂಗ್ಸ್ ಟು ಬಿ. ಯಾವುದ್ರಲ್ಲಿ ಒಂದನ್ನು ಇಷ್ಟಪಟ್ಟರು ದಟ್ ಕಮ್ಸ್ ಇನ್ ಯೂನಿಯನ್ ಓನ್ಲಿ. ದಟ್ಸ್ ವೈ ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು 70 ಇಟ್ ಇಸ್. ಹಾಗಾದರೆ ವಾಟ್ ಈಸ್ ಎನ್ ಆಫ್ ಎ? ಜಸ್ಟ್ ಇದನ್ನು ತಗೊಳ್ತಾ ಹೋಗೋಣ, ಡಾಟಸ್ಗೆ ಫಾರ್ಮುಲೇಟ್ ಮಾಡ್ತಾ ಹೋಗೋಣ. 37 ಲೈಕ್ ಕಾಫಿ. 37 ಲೈಕ್ ಕಾಫಿ ಅಂದರೆ ನಂಬರ್ ಆಫ್ ಪೀಪಲ್ likes coffee is 37. That is what your A. What is A here? A be a set of people like coffee. So clearly n of A is equal to 37. Next. And 52 like tea. That is what your n of B is equal to 52. And each person like at least one of the two drinks. That is what your n of A union B is equal to 70. Then how many people like both coffee and tea? Both coffee and tea ಎರಡನ್ನೂ ಲೈಕ್ ಮಾಡಬೇಕು, ಯಾವುದು ಒಂದನ್ನಲ್ಲ, ಎರಡನ್ನೂ ಲೈಕ್ ಮಾಡೋದು ಅಂತ ಹೇಳಿದರೆ ದಟ್ ಈಸ್ ವಾಟ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಎ ಅಂತ. ಎರಡನ್ನೂ ಲೈಕ್ ಮಾಡೋರು ಎಷ್ಟು ಜನ? ದಿಸ್ ಇಸ್ ದ ಕ್ವಶನ್. ಒನ್ಸ್ ಅಗೇನ್ ವಿ ಹ್ಯಾವ್ ದ ಫಾರ್ಮುಲಾ ಹಿಯರ್. ಡೈರೆಕ್ಟ್ ಫಾರ್ಮುಲಾ ಇದೆ, ನಮಗೇನು ತುಂಬ ತಾಪತ್ರ ಇಲ್ಲ. ಆಲ್ರೆಡಿ ನಾವು ಫಾರ್ಮುಲೇಟ್ ಮಾಡಿರೋಕ್ಕೋಗಿ ವಿ ಹ್ಯಾವ್ ಅ ಫಾರ್ಮುಲಾ ಹಿಯರ್. ವಾಟ್ ಇಸ್ ದ ಫಾರ್ಮುಲಾ? ಎನ್ ಆಫ್ A union B is equal to n of A union B is equal to n of A plus n of B minus n of A intersection B. But you have to find the answer for n of A intersection B. Just interchange the terms here. That is n of A intersection B is equal to n of A plus n of B minus n of A union B. So values na supply ಮಾಡಿ. What is n of A? It is 37 plus what is n of B? It is 52 minus what is n of A union B? It is 70. What is this? 37 plus 52
80 plus 89 it is, minus 70. So, finally, we got the answer as 19. This is what number of people like both coffee and tea. Okay. We have one more problem here. The third problem is, in a committee, on the committee there, the 50 people speak French, 20 speak Spanish and 10 speak both Spanish and French. How many speak at least one of these two languages? ಅಂದರೆ once again ಇಲ್ಲಿ ಎರಡು ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ, ಯಾಕೆಂದರೆ ಫ್ರೆಂಚ್ ಮತ್ತು ಸ್ಪ್ಯಾನಿಷ್ ಅಂತ ಎರಡು ಗ್ರೂಪ್ ಇರೋದು, ಹಾಗಾಗಿ ವಿ ಹ್ಯಾವ್ ಟೂ ಡಿಫ್ರೆಂಟ್ ಕಲೆಕ್ಷನ್ಸ್ ಹಿಯರ್. ಆ ಎರಡು ಕಲೆಕ್ಷನ್ಗೆ ನೇಮ್ ಮಾಡಿದ್ದೇನೆ. ದ ಫಸ್ಟ್ ಕಲೆಕ್ಷನ್ ಈಸ್, let A be one collection, a set of people speak French, let B be a set of people speak Spanish. ಹಾಗಾದರೆ ಅವರ ಕ್ವಶನ್ ಏನು, ಆ್ಯಕ್ಚುಲಿ we are going to find how many speak at least one of these two language, at least one of the, ಯಾವುದಾದ್ರು ಒಂದನ್ನು ಮಾತಾಡುವಂಥವ್ರು ಅಂದರೆ ಇದರ ಅರ್ಥ n of A union B is equal to what they are asking. Okay, according to this problem we have note the many things here. N of A number of peoples who speak French language ಎಷ್ಟು ಜನ ಮಾತಾಡ್ತಾರೆ in a committee 50 people speak French. This is what your 50. N of B ಅಂದರೆ number of peoples speak Spanish. ಎಷ್ಟು ಜನ ಮಾತಾಡ್ತಾರೆ Spanish? 20 people speak Spanish here. That is what N of B is equal to 20. N of ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ 10 ಅನ್ನೋ ಒಂದು ಡಾಟಾ ಕೊಟ್ಟಿದ್ದಾರೆ. What is this 10 here? 10 speak both Spanish and French. ಹಾಗಾಗಿ this is what A intersection B is equal to 10. So now find out ಮಾಡಬೇಕಾಗಿರೋದು N of A union B. Once again we have the formula here. The formula is N of A union B is equal to N of A plus N of B minus N of A intersection B here. That is equal to, what is N of A? It's 50 plus 20 minus 10. What is 50 plus 20? It is 70 minus 10. It is equal to 60. This is the answer. Now we are going to discuss the fourth problem here. The problem is, a college awarded 38 medals in football, 15 in basketball and 20 in cricket. If these medals went to a total of 58 men, ಅಂದರೆ ಟೋಟಲ್ಲು 58 ಜನಕ್ಕೆ ಮೆಡಲ್ ಹೋಗಿದೆ, ಆ್ಯಂಡ್ ಓನ್ಲಿ 3 men got medals in all the 3 sports. ಆಲ್ ದ ಮೂರಲ್ಲೂ ಮೆಡಲ್ ತೊಗೊಂಡವರು 3 ಜನ ಇದ್ದಾರೆ. ಹೌ ಮೆನಿ ರಿಸೀವ್ಡ್ ಮೆಡಲ್ಸ್ ಇನ್ ಎಕ್ಸಾಕ್ಟ್ಲಿ 2 of 3 sports? So here we have 3 different collections. One is medals in football, medals in basketball and medals in cricket. Let me name those collection as A, B and C. What is A here? A be a set of men received medals in football, B be a set of men received medals in basketball and C be a set of men received medals in cricket. To understand this, let me consider one diagram here. Through one diagram we can understand this problem clearly. Okay, so we have 3 sets here. That is what A, B and this is C. Let me it as U ಅಂತ ತಗೊಳ್ಳೋಣ. That is a rectangle. Okay, so actually ಏನು ಫೈಂಡ್ ಔಟ್ ಮಾಡಬೇಕು ಅನ್ನೋದು ವಿ ವೆನ್ ಡಯಾಗ್ರಾಮಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ this is the area. What is this area? This total area is a set of all men got medals in A, B. ಎರಡರಲ್ಲೂ ಬರೋವಂಥದ್ದು ಇಲ್ಲಿ ಬರ್ತಾರೆ. ಓಕೆನಾ? ಅದೇ ರೀತಿ this is the area, set of
all men received medals in basketball and cricket. This is set of all men received medals in football and cricket. Okay. So, this area, this small area is a set of all men received medals in all the 3 sports. Let me name this as some D anta tagondu. Okay na? So, better write this in a ಸ್ವಲ್ಪ ದೊಡ್ಡದಾಗಿ ಬರೆಯುವ. This is A, this is B and this is C. This is A, this is B, this is C. Let me name. So, I am taking this number as some D anta tagote. Okay, and this number as some A anta tagontene and this number as some B and this is C. Actually, they are asking for ಏನಂತ ಕೇಳ್ತಾರೆ, how many received medals in exactly 2 of 3 sports. Exactly 2 ಅಂದರೆ 3ರಲ್ಲಿ ಬಂದಿರಬಾರ್ದು, 3ರಲ್ಲೂ ಬಂದಿರಬಾರ್ದು. ಅಂದರೆ ಫುಟ್ಬಾಲು ಮತ್ತು ಬ್ಯಾಸ್ಕೆಟ್ಬಾಲಲ್ಲಿದ್ದರೆ ಕ್ರಿಕೆಟಲ್ಲಿ ಬಂದಿರಬಾರ್ದು. ಅದೇ ರೀತಿ ಬ್ಯಾಸ್ಕೆಟ್ಬಾಲು ಕ್ರಿಕೆಟಲ್ಲಿದ್ದರೆ ಫುಟ್ಬಾಲಲ್ಲಿ ಬಂದಿರಬಾರ್ದು, ಫುಟ್ಬಾಲು ಮತ್ತು ಕ್ರಿಕೆಟಲ್ಲಿದ್ದರೆ ಬ್ಯಾಸ್ಕೆಟ್ಬಾಲಲ್ಲಿ ಬಂದಿರಬಾರ್ದು. ಹಾಗಾದರೆ ಏನಾಯಿತು, ದೇ ಆರ್ ಆಸ್ಕಿಂಗ್ ಫಾರ್ ಆ್ಯಕ್ಚುಲಿ ವಾಟ್ ಈಸ್ A ಪ್ಲಸ್ B ಪ್ಲಸ್ C ಅಂತ ಕೇಳ್ತಿದ್ದಾರೆ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್. ಇದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ನೀವು ಅಂದ್ಕೊಂಡಿರೋದೇನೆಂದರೆ ಎಕ್ಸಾಕ್ಟ್ಲಿ 2 of 3 ಸ್ಪೋರ್ಟ್ಸ್ ಅಂದರೆ A ಪ್ಲಸ್ D, B ಪ್ಲಸ್ D, D ಪ್ಲಸ್ C ಅಲ್ಲ, ಎಕ್ಸಾಕ್ಟ್ಲಿ 2 ಅಂದರೆ ಥರ್ಡಲ್ಲಿ ಇರಬಾರ್ದು. ಅದೇ ರೀತಿ ಆಗೋದಾದರೆ, ಆ ರೀತಿ ತಗೊಳ್ಳೋದಾದರೆ, ಸೊ ವಿ ಹ್ಯಾವ್ ಟು ಫೈಂಡ್ ವಾಟ್ ಇಸ್ A ಪ್ಲಸ್ B ಪ್ಲಸ್ C ಇಸ್ ಈಕ್ವಲ್ ಟು. ಇಸ್ ಇಟ್ ಕ್ಲಿಯರ್? ಸೊ ವಿ ಹ್ಯಾವ್ ದ ಫಾರ್ಮುಲಾ ಹಿಯರ್. I am writing this in a small size. Just writing here. This is D, this is A, this is B, this is C, this is A and C. Okay. So, for 3 sets we have the formula once again. So, let me take what is N of A. What is N of A? 38 medals in a football, that is 38. What is N of B? Number of medals in basketball, that is 15. What is N of C? Cricket medals bandide, that is 20 in cricket. And 58 men got medals. Sorry, if these medals went to a 58 man, andre your N of A union B union C is equal to 58. You have to find what is A plus B plus C is equal to. Okay. So, we have the formula that N of A union B union C is equal to N of A plus N of B plus N of C minus N of A intersection B minus N of A intersection C minus N of B intersection C plus N of A intersection B intersection C. So, one more data we have here, that is N of A intersection B intersection C, that is equal to 3. 3 men got medals in all the 3 sports. Okay. Just rearrange this formula. I am taking this N of these to this side. So, what happens here? Elladu kuda minus ide, ee kade tagondre it will become plus. N of A intersection B plus N of A intersection C plus N of B intersection C is equal to what is N of A plus N of B plus N of C plus N of A intersection B intersection C minus N of A union B union C it is. Okay. Now, so next, what is this N of A intersection B? N of A intersection B is become A plus D plus
What is n of A intersection C become? A intersection C, it is B plus D. What is n of B intersection C? It is C plus D is equal to, what is n of A? It is 38 plus, what is n of B? It is 15 plus, what is n of C? It is 20 plus, how many got medals in 3 sports? It is 3 minus 58 it is. So, A, B, C, that is A plus B plus C, D plus D plus D, that is 3 times of D is equal to 38 plus 15, 20, 35, 35, 65, 73 plus 76 I think. This is 20, 35, 65, 65, 73, 76. 76 minus 58, that is 70, 50, 20, 18 it is. Okay. So, A plus B plus C plus 3D, 3D is equal to 18. Then A plus B plus C is equal to 18 minus 3D, that is 18 minus 3 into D. What is D? D is number of students got medals in all the 3 sports, that is 3 into 3 it is, that is 18 minus 9. What is 18 minus 9? It is 9. How many got medals in exactly 2 of 3 sports? It is 9.